ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ, ನಮ್ಮನೆಲ್ಲ ಪಡೆದ ತಾಯಿ, ಪಡೆದ ತಾಯಿ, ತಾಯಿ 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 ಆ ತಾಯಿ ತಾಯಿ ತಾಯಿ. ಪೆಣ್ಣಲ್ಲವೇ ಪೊರೆದವಳು ಪೊರೆದವಳು ತಾಯಿ 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 ಆ ತಾಯಿ ತಾಯಿ ತಾಯಿ. ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರೇಕೆ ಕಣ್ಣು ಕಾಣದ ಗಾವಿಲರು ಆ ಕುವರನಾದೊಡೆ ಬಂದ ಗುಣವೇ ಅದರಿಂದ, ಕುವರಿಯಾದೊಡೆ ಕುಂದೇನೋ, ಕುವರನಾದೊಡೆ ಬಂದ ಗುಣವೇ ಅದರಿಂದ, ಕುವರಿಯಾದೊಡೆ ಕುಂದೇನೋ, ಇವರಿವರೊಳೆಗೆ ಒಡೆದವರಿಂದ ಸವನಿ ಪುದಿಹ ಪರಸೌಖ್ಯ ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು ಪೊರೆದವಳು ತಾಯಿ 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 ಆ ತಾಯಿ ತಾಯಿ ತಾಯಿ. ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರೇಕೆ ಕಣ್ಣು ಕಾಣದ ಗಾವಿಲರು ಆ ಪೆಣ್ಣಲ್ಲವೇ ತಾಯಿ ಆ ಪೆಣ್ಣಲ್ಲವೇ ತಾಯಿ, ಪೆಣ್ಣಲ್ಲವೇ ತಾಯಿ. ಸಿದ್ಧವಾಗಿ ನೀವು ನೃತ್ಯವನ್ನು ನೋಡಲು ಕಾತುರತೆಯಿಂದ ಕಾಯ್ತಿದ್ದೀರಾ ಅಂತ. ಈಗ ನಮ್ಮ ಮುಂದೆ ಶ್ರೀ ಬಾಲಾಜಿ ನೃತ್ಯ ಶಾಲೆ ಆನವಟ್ಟಿ ಇವರಿಂದ ಬಿದಿರಮ್ಮ ತಾಯಿ ನೃತ್ಯ, ನಿರ್ದೇಶನ ಶ್ರೀಮತಿ ಶಿಲ್ಪಾ ಅನೂಪ್ ಆನವಟ್ಟಿ. ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ, ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ.
ಬೆಟ್ಟಾದ ಕೆಳಗೆ ಇದ್ದೆ ಬೆಟ್ಟದ ಕೆಳಗೆ ಇದ್ದೆ ಅದರುತ್ತ ಬೆಳೆದಿದ್ದೆ ರಂಗನಿಗೆ ಕೊಳಲು ಆದೆ ಕಂದನಿಗೆ ತೊಟ್ಟಿಲಾದೆ ರಂಗನಿಗೆ ಕೊಳಲಾದೆ ಕಂದನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮೈದುಂಬುವ ಕುಣಿತಕ್ಕೆ ಮೈದುಂಬುವ ಕುಣಿತಕ್ಕೆ ನಂದಿಯ ಕೋಲು ಆದೆ ಧಾನ್ಯಗಳ ಕೇರುವಂತ ಮುತ್ತಿನ ಮರವು ಆದೆ ಧಾನ್ಯಗಳ ಕೇರುವಂತ ಮುತ್ತಿನ ಮರವಾದೆ ಕಾಳುಗಳ ಕೂಡಿಗಿಡಲು ಕಾಳುಗಳ ಕೂಡಿಡಲು ಕಟ್ಟಿದ ಕಣಜವಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಊರೂರ ಸೂರುವಾದೆ ಊರಿಗೆಯ ಕೊಳವೆಯಾದೆ ಊರೂರ ಸೂರಾದೆ ಊರಿಗೆಯ ಕೊಳವೆಯಾದೆ ನಮ್ಮಜ್ಜ ನಡೆಯಲಿಕ್ಕೆ ನಮ್ಮಜ್ಜ ನಡೆಯಲಿಕ್ಕೆ ನೀ ಊರುಗೋಲು ಆದೆ ಹೊಯ್ ಹೊಯ್ ಹೊಯ್ಯಾರೆ ಹೊಯ್ 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 ಹೊಯ್ಯಾರೆ ಹೊಯ್ 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 ಹೊಯ್ಯಾರೆ ಹೊಯ್ 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 ಅಂಬಿಗೆಗೆ ಹುಟ್ಟು ಆದೆ ನ್ಯಾದಾರಿಗೆ ಪುಟ್ಟಿಯಾದೆ ಅಂಬಿಗಗೆ ಹುಟ್ಟಾದೆ ಜ್ಞಾನಾಗೆ ಹುಟ್ಟಿಯಾದೆ ಹತ್ತುವವಗೆ ಏಳಿಯಾದೆ ಹತ್ತುವವಗೆ ಏಳಿಯಾದೆ ಸತ್ತವಗೆ ಚಟ್ಟವಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಮಹತ್ವವನ್ನು ಹೇಳ್ತಾ ಅತ್ಯಂತ ಸೊಗಸಾಗಿ ನೃತ್ಯವನ್ನು ಮಾಡಿದ ಬಾಲಾಜಿ ನೃತ್ಯ ಶಾಲೆ ಆನವಟ್ಟಿ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದರ ನಿರ್ದೇಶಕಿಯಾದ ಶ್ರೀಮತಿ ಶಿಲ್ಪಾ ಅನುಪ್ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಇವರಿಗೊಂದು ಪುಟ್ಟ ಗೌರವ.
ಹೇಗೆ ಬಿದಿರು ಜನನದಿಂದ ಮರಣದ ಒಂದು ಕಾಲಚಕ್ರಕ್ಕೆ ಹೇಗೆಲ್ಲ ಒಂದು ಉಪಯೋಗವನ್ನು ನೀಡುತ್ತೆ ಅಂತ ಅತ್ಯಂತ ಸೂಕ್ತವಾಗಿ ಸೊಗಸಾಗಿ ತಮ್ಮ ನೃತ್ಯ ನಿರ್ದೇಶನದಲ್ಲಿ ತೋರಿಸಿದ್ದಾರೆ. ಅವರು ಬಳಸಿದ ಸಾಮಗ್ರಿಗಳಾಗಬಹುದು, ಅದು ಅತ್ಯಂತ ಕಣ್ಣಿಗೆ ಹಬ್ಬವನ್ನು ನೀಡಿದ ಹಾಗಿತ್ತು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದ್ದೀನಿ. ನಾವು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನ್ವಟ್ಟಿಯಿಂದ ಬಂದಿರೋದು. ನಾನು 20 ವರ್ಷದಿಂದ ಒಂದು ನೃತ್ಯ ಶಾಲೆನ ನಡೆಸ್ತಾ ಇದ್ದೀನಿ, ಶ್ರೀ ಬಾಲಾಜಿ ನೃತ್ಯ ಶಾಲೆ ಅಂಥೇಳಿ. ಶಿವಮೊಗ್ಗದ ಆರ್ಯವೈಶ್ಯ ಒಂದು ಸಮ್ಮೇಳನದಲ್ಲಿ ಈ ನೃತ್ಯವನ್ನು ಪ್ರದರ್ಶಿಸಿದ್ವಿ. ಅದನ್ನು KL ನಟರಾಜ್ ಸರ್ ಅವರು ನೋಡಿದರು ಅಲ್ಲಿ ಶಿವಮೊಗ್ಗದಲ್ಲಿ. ಅವತ್ತಿಂದನೇ ಹೇಳ್ತಾ ಇದ್ರು, ಮೇಡಮ್ ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಟೀಮ್ ಕರ್ಕೊಂಬರ್ಬೇಕು ಅಂಥೇಳಿ. ತುಂಬ 10th ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ನಾನು ಟೀಮ್ ಅಡ್ಜಸ್ಟ್ ಮಾಡಿ ತುಂಬ ದೂರದಿಂದ ಬಂದ್ವಿ. ತುಂಬ ಪ್ರಾಪರ್ಟೀಸ್ ಕೂಡ ನಮಗೆ ಅಲ್ಲಿಂದ ಕ್ಯಾರಿ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಪರ್ಟೀಸ್ ಎಲ್ಲ ಕೆಲವೊಂದು ಅಡ್ಜಸ್ಟ್ ಮಾಡಿದ್ವಿ. ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ KL ನಟರಾಜ್ ಸರ್ ಅವರಿಗೆ ಹಾಗೆ ಸಾಹಿತ್ಯ ಪರಿಷತ್ತಿನ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದಿನ ಪ್ರಸ್ತುತಿ ವಾಸವಿ ಕಲಾಯೋಗ ಸಿಂಚನ ಮಧುಗಿರಿ ಇವರಿಂದ ಯೋಗ ನೃತ್ಯ. ಇದರ ನಿರ್ದೇಶನ ಶ್ರೀಮತಿ ವಿಜಯ ಶ್ರೀನಾಥ್ ಮಧುಗಿರಿ. ನೃತ್ಯಕ್ಕೆ ಮೂಲ ಅಂತ ಹೇಳಬಹುದು. ಅದನ್ನು ನೃತ್ಯದ ಮೂಲಕ ಮಾಡಿದಾಗ ಅದಿನ್ನೆಷ್ಟು ಸೊಗಸಾಗಿ ಇರಬಹುದು. ಆರೋಗ್ಯಕ್ಕೆ ನೃತ್ಯವೂ ಬೇಕು, ಯೋಗವೂ ಬೇಕು. ಎರಡರ ಮೇಳೈಕೆಯ ಯೋಗ ನೃತ್ಯ ತಮ್ಮ ಮುಂದೆ. ಕಲೆ, ಸಂಸ್ಕೃತಿ, ಜಾನಪದ ಸೊಗಡಿನ ತವರೂರು. ವಿವಿಧ ಧರ್ಮ, ಪಂಗಡ, ಭಾಷೆ, ತನ್ನದೇ ಆದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕಲೆಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ. ಪರಂಪರಾಗತವಾಗಿ ಬಂದಿರುವಂತಹ ಸಂಸ್ಕೃತಿ ವೈವಿಧ್ಯಮಯ ಕಲೆಯ ಶಿಲೆಯ ಗೂಡು. ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ನಾಡು. ರಾಜ ಮಹಾರಾಜರ ಕಾಲದಿಂದಲೂ ಕಲಾ ಸರಸ್ವತಿಯ ಆರಾಧನೆ ಪ್ರಶಂಸನಾರ್ಹ. ಜಾನಪದ ಸೊಗಡಿಗೆ ಅವರಿಗೆ ಆದ ತಾಣವಿಲ್ಲ. ತನ್ನ ಬೆವರನ್ನು ಎಲ್ಲೆಲ್ಲೂ ಕಂಪಿಸಿರುವ ತಾಯಿ ಬೇರು ಈ ಜಾನಪದ. ಮಂಗಲಂ ಅಗ್ನಿಮಂಗಲಂ ವಾಯುಮಂಗಲಂ ಗಗನಮಂಗಲಂ ಸೂರ್ಯಮಂಗಲಂ ಚಂದ್ರಮಂಗಲಂ ಜಗನ್ಮಂಗಲಂ ಜೀವಮಂಗಲಂ ದೇಹಮಂಗಲಂ ಮನೋಮಂಗಲಂ ಆತ್ಮಮಂಗಲಂ ಸರ್ವಮಂಗಲಂ ಭವತು 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 ಸರ್ವಮಂಗಲಂ ಭವತು 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 ಸರ್ವಮಂಗಲಂ ಭವತು ಭವತು ಭವತು.
ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ. ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, 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 ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಒಕ್ಲಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಲಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, 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 ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, 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 ಚಿದಾನಂದ
ದಪ್ಪಯ್ಯನ ಮನೆಯ ಡೋಲಿನ ಶಬ್ದಾವ ಕೇಳಿ ಹಡಪದಪ್ಪಯ್ಯನ ಮನೆಯ ಡೋಲಿನ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಡಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ That's YOGA, yoga. That's a style of healing. ನೃತ್ಯ ಹಾಗೂ ಯೋಗದ ಮೇಳೈಕೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದ ವಾಸವಿ ಕಲಾ ಯೋಗ ಸಿಂಚನ ಮಧುಗಿರಿ ತಂಡದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದರ ನಿರ್ದೇಶನ ಶ್ರೀಮತಿ ವಿಜಯ ಶ್ರೀನಾಥ್ರವರು. ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ಇವರ ತಂಡದ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರ ತಂಡದಲ್ಲಿ 60 ವರ್ಷದವರು ಇದ್ದಾರಂತೆ. ನೋಡಿ, ನಾವು ಮಾಡಬೇಕು ಯೋಗ ಅಂತಂದರೆ ಸಾಧನೆಗೆ ಯಾವುದೇ ಒಂದು ವಯೋಪರಿಧಿ ಇರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗತ್ತೆ. ಅವರ ತಂಡದ ಬಗ್ಗೆ ಒಂದೆರಡು ಮಾತು ಹಾಗೂ ಅವರಿಗೆ ಗೌರವ ಸಮರ್ಪಣೆ. ಜೈ ವಾಸವಿ. ನಮ್ಮ ತಂಡದಲ್ಲಿ 20 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ. 8 ವರ್ಷದಿಂದನೂ ಕೂಡ ಅಭ್ಯಾಸ ಮಾಡ್ತಾ ಇರೋವಂಥವ್ರು ಇದ್ದೀವಿ. ಇದನ್ನು ನಾವು ತುಮಕೂರಲ್ಲಿ ಪ್ರಸ್ತುತಪಡಿಸಿದ್ವಿ. ನಟರಾಜ್ ಸರು ಇಲ್ಲಿ ಶಿವಮೊಗ್ಗದಲ್ಲಿ ಒಂದ್ಸಲಿ ಕೇಳಿದರು. ಅಷ್ಟು ದೂರ ಹೋಗೋಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದಿದ್ದಕ್ಕೆ ಇಲ್ಲಿಗೆ ಬರಲೇಬೇಕು ಅಂತ ಅವ್ರು ಇದು ಮಾಡಿದ್ದಕ್ಕೆ ನಮ್ಮ ತಂಡದವರೆಲ್ಲ ಇಲ್ಲಿಗೆ ಬಂದು ನೃತ್ಯ ಪ್ರದರ್ಶನವನ್ನು ಮಾಡಿದ್ದೀವಿ. ನಿಮಗೆಲ್ಲ ಸಂತೋಷ ಆಗಿದೆ ಅಂತ ಅನ್ಕೋತೀನಿ. ಈ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿಯ ಕಾರ್ಯಕಾರಿ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹರಿ ಓಂ. ವಿಜಯ ಶ್ರೀನಾಥ್ ಅವರು ಹಾಗೂ ತಂಡದವರಿಗೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಅಭಿನಂದನೆ. ನೋಡಿ, ಒಂದು ಸ್ವಾಸ್ಥ್ಯ ಶರೀರಕ್ಕೆ ಯೋಗ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಇವತ್ತು ಇಷ್ಟು ಸೊಗಸಾಗಿ ಮಾಡಿದ್ದಾರೆ. ನಾವು ಕೂಡ ಮನೆಯಲ್ಲಿ ನಿತ್ಯ ಯೋಗವನ್ನು ಮಾಡಿ ನಮ್ಮ ಒಂದು ಸದೃಢ ಶರೀರ, ಮಾನಸಿಕ ಶರೀರ, ಆರೋಗ್ಯ ಅದನ್ನು ವೃದ್ಧಿಸ್ಕೊಳ್ಳೋಣ ಅಂತ ಹೇಳ್ತಾ ಮಧುಗಿರಿಯ ವಾಸವಿ ಕಲಾ ಯೋಗ ಸಿಂಚನ ತಂಡದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಚಪ್ಪಾಳೆಯೂ ಕೂಡ ಒಂದು ಯೋಗವೇ.
ನಮ್ಮ ಆರೋಗ್ಯ ವರ್ಧನಕ್ಕೆ ಚಪ್ಪಳೇನೂ ಕೂಡ ಬಹಳ ಸಹಕಾರಿಯಾಗತ್ತೆ. ವಾಸವಿ ನೃತ್ಯ ತಂಡ ದೊಡ್ಡಬಳ್ಳಾಪುರ ಇವರ ಒಂದು ಪ್ರಸ್ತುತಿದೆ ಬಹಳ ವಿಶೇಷ. ನಾವು ಕೈಕಾಲನ್ನು ಚಲನೆ ಮಾಡಿದಾಗ ಅಯ್ಯೋ ಗೊಂಬೆ ಥರ ಮಾಡ್ತಾಳಲ್ಲ ಅಂತ ಹೇಳ್ತೀವಿ, ಆದರೆ ಇವರು ಪಾದದ ಗೊಂಬೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡೋಕ್ಕೆ ಬಹಳ ಉತ್ಸುಕಳಾಗಿದ್ದೇನೆ, ನೀವು ಉತ್ಸುಕರಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ನೃತ್ಯದ ಬಗ್ಗೆ, ಈ ತಂಡದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಶ್ರೀಮತಿ ವತ್ಸಲ ಮದನ್ ರವರು ತಮಗೆ ನೀಡಲಿದ್ದಾರೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಡಿಯಲ್ಲಿ ಭವ್ಯ ಭಾರತವು ಕಲೆ, ಸಂಸ್ಕೃತಿ, ಜಾನಪದ ಸೊಗಡಿನ ತವರೂರು. ವಿವಿಧ ಧರ್ಮ, ಪಂಗಡ, ಭಾಷೆ, ತನ್ನದೇ ಆದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕಲೆಗೆ ಎಲ್ಲಿಲ್ಲದ ಪ್ರಾಶಸ್ತ್ಯವಿದೆ. ಪಾರಂಪರಾಗತವಾಗಿ ಬಂದಿರುವಂತಹ ಸಂಸ್ಕೃತಿ, ವೈವಿಧ್ಯಮಯ ಕಲೆಯ ಶಿಲೆಯ ಗೂಡು. ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ನಾಡು. ರಾಜ ಮಹಾರಾಜರ ಕಾಲದಿಂದಲೂ ಕಲಾ ಸರಸ್ವತಿಯ ಆರಾಧನೆ ಪ್ರಶಂಸನಾರ್ಹ. ಜಾನಪದ ಸೊಗಡು ಆವರಿಸದ ತಾಣ ಏನಿಲ್ಲ. ಎಲ್ಲ ಕಡೆನೂ ಜಾನಪದದ ಸೊಗಡು ಆವರಿಸಿದೆ. ತನ್ನ ಚಿವರನ್ನು ಎಲ್ಲೆಲ್ಲೂ ಕಂಪಿಸಿರುವ ತಾಯಿ ಬೇರು ಈ ಜಾನಪದ. ಪಾಶ್ಚಿಮಾತ್ಯ ಹಾಗೂ ಆಧುನಿಕತೆಯ ಜೀವನದ ಭರಾಟೆಯಲ್ಲಿ ಕೆಲವು ನೃತ್ಯ ಸಂಗೀತಗಳು ಮರೆತೇ ಹೋಗ್ತಾ ಇದ್ದೀವಿ. ಆದಾಗ್ಯೂ ದೊಡ್ಡಬಳ್ಳಾಪುರದವರಾದಂತಹ ವೈಶ್ಯ ಮಹಿಳಾ ಮಂಡಳಿಯ ಸದಸ್ಯರುಗಳು ಎಲ್ಲರೂ ಸೇರಿ ಇಂತಹ ಒಂದು ಸಾಧನೆಗೆ ಕೈ ಹಾಕಿರುವುದು ಹರ್ಷದಾಯಕವೇ ಸರಿ. ಅದೇನೆಂದರೆ ಗೊಂಬೆ ಕುಣಿತ. ಇದರಲ್ಲಿ 6 ಜನರ ತಂಡ ಕಾಲಿಗೆ ಗೊಂಬೆಗಳನ್ನು ಕಟ್ಕೊಂಡು ಮುರಾರಿಯನ್ನು ಹಾಡುತ್ತಾ, ಹೊಗಳುತ್ತಾ, ಭಜಿಸುವ, ನಡೆಸಿಕೊಡುವಂತಹ ನೃತ್ಯ ದೃಶ್ಯ ಮನಮೋಹಕ. ರಾಜಶೇಖರ್, ಲಕ್ಷ್ಮೀ ಕಿಶೋರ್, ಸುಚಿತ್ರಾ ಪ್ರಸಾದ್, ಸ್ನೇಹಾ ನವೀನ್, ದೀಪಶ್ರೀ ಹಾಗೂ ಪಂಚಮಿ ಇವರುಗಳು ಈಗ ನಮಗೆ ನೃತ್ಯವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಕಣ್ತುಂಬಿಕೊಳ್ಳೋಣಂತೆ. ಜೀವಕೋಟಿ ನಿನ್ನಲ್ಲೇ ನಿವಾಸವಿರುವುದು. ತೋಳಕ್ಕೆ ಕುಣಿಯುವ ನಾವು ಕೀಳು ಬೊಂಬೆಯೋ. ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ವೃಂದಾವನದೊಳು ವಿಹಾರ.
ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ಬೃಂದಾವನದೊಳು ವಿಹಾರ ಮತ್ಸ್ಯ ರೂಪವನ್ನು ಧರಿಸಿ ವೇದಗಳ ಕಲಿಸಿ ಕೂರ್ಮ ರೂಪವನ್ನು ಧರಿಸಿ ಭೂಮಿಯ ನೀನು ರಕ್ಷಿಸಿದೆ ವಾಮನನ ಪಾದವ ಇಟ್ಟು ಭೂಮಿಯನ್ನೇ ಆಳಿದೆ ನರಸಿಂಹನ ಅವತಾರದಲ್ಲಿ ಹಿರಣ್ಯನ ಸಂಹರಿಸಿ ರಾವಣನ ತಲೆಗಳ ತೆಗೆದು ರಾಮನಾಗಿ ನಿಂತಿರುವೆ ಕೃಷ್ಣನಾಗಿ ದ್ವಾಪರ ಯುಗದಿ ಪ್ರೇಮವನ್ನು ಹಂಚಿರುವೆ ಈಗ ನಿನ್ನವತಾರ ಎಷ್ಟೇ ಇದ್ದರೂ ಆಧಾರ ನೀನೇ ನಗರವನ್ನು ಪಡೆದು ಪಾವನಳಾಗಿ ನಿನಗೆ ಶರಣಾಗಿರುವೆ ನಿಷ್ಕಲ್ಮಶ ಪ್ರೇಮವು ನಿಂದೆ ಮಾಧವನೇ ಮಂದಾರ ಪುಷ್ಪವು ನಿನಗೆ ಅರ್ಪಿಸುವೆ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ಬೃಂದಾವನದೊಳು ವಿಹಾರ ಎಲ್ಲಿ ಎಲ್ಲಿ ನನ್ನ ಮಗ ಎಲ್ಲಿ ಇನ್ನೂ ಬರಲಿಲ್ಲ ಆಗಸದಿಂದ ಧರೆಗೆ ಬರುವ ದೇವರ ಹಾಗೆ ನ ಕಾಯುವೆನು ಬಾರೋ ಮಗನೇ ಮಗನೇ ಬಾರೋ ಈಗಲೇ ಬಾರೋ ಬಾರೋ ಗೋಪಾಲ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ಬೃಂದಾವನದೊಳು ವಿಹಾರ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ಬೃಂದಾವನದೊಳು ವಿಹಾರ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ಬೃಂದಾವನದೊಳು ವಿಹಾರ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ಸ್ವರಗಳ ತರಂಗ ಬೃಂದಾವನದೊಳು ವಿಹಾರ ವಾಸವಿ ನೃತ್ಯ ತಂಡ ದೊಡ್ಡಬಳ್ಳಾಪುರ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವರಿಗೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಅಭಿನಂದನೆ. ಕೈಗೇನೋ ವ್ಯಾಯಾಮ ಕೊಟ್ಟು ಚಪ್ಪಾಳೆ ಮಾಡಿದ್ವಿ, ನೀವು ಇಲ್ಲ ಒಂದು ಸ್ಟೆಪ್ ಹೀಗೆ ಕಾಲಲ್ಲಿ ಅಂದ್ಕೊಂಡ್ಬಿಟ್ಟಿದ್ರೆ ಹಾಗೆ ಕಾಲ್ಗೂ ವ್ಯಾಯಾಮ ಆಗಿಬಿಡೋದು. ದಯಮಾಡಿ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಈ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾದ ಸಾಂಸ್ಕೃತಿಕ ನೃತ್ಯಗಳನ್ನು ನಾವೆಲ್ಲರೂ ಕಣ್ತುಂಬಿಸ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿದಿರಮ್ಮ ತಾಯಿ ನೃತ್ಯದಲ್ಲಿ ಆ ಬಿದಿರಿನ ಒಂದು ಮಹತ್ವ ಆಗ್ಬೋದು, ಯೋಗ ನೃತ್ಯದಲ್ಲಿ ಸೂರ್ಯ ನಮಸ್ಕಾರದಿಂದ ಹಿಡಿದು ಅನೇಕ ವ್ಯಾಯಾಮ ಹಾಗೂ ಯೋಗ ಆಸನಗಳಿಂದ ಒಂದು ನೃತ್ಯದ ಸ್ವರೂಪವನ್ನು ನೀಡಿದ್ದಾಗಿರಬಹುದು. ಈಗ ಗೊಂಬೆಗಳನ್ನು ತಮ್ಮ ಕಾಲುಗಳಿಗೆ ಕಟ್ಟಿ ಪಾದದ ಗೊಂಬೆ ನೃತ್ಯ ಆಗಿರಬಹುದು, ಎಲ್ಲವೂ ಅತ್ಯಂತ ಸೊಗಸಾಗಿ ಮೂಡಿಬಂದಿದೆ. ಈ ಎಲ್ಲ 3 ತಂಡಗಳಿಗೆ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಹೃತ್ಪೂರ್ವಕವಾದ ಮನಪೂರ್ವಕ ಧನ್ಯವಾದಗಳು. ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಸಮ್ಮೇಳನವಾದ್ದರಿಂದ ಮತ್ತೆ ನಮ್ಮ ಗಮನವನ್ನು ಸಾಹಿತ್ಯದೆಡೆಗೆ ಕರೆದುಕೊಂಡು ಹೋಗೋಣ. ಎಲ್ಲರೂ ಇದೇ ರೀತಿ ಶಾಂತಚಿತ್ತ ರೀತಿಯಲ್ಲಿ ನಮ್ಮ ಮುಂದಿನ ವಿಚಾರಗೋಷ್ಠಿಗೆ ಅನುವು ಮಾಡಿಕೊಳ್ಳೋಣ.